ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಆರ್ ಬಿ ಐಯಿಂದ ಒಂದು ಗುಡ್ ನ್ಯೂಸ್ ವೀಕ್ಷಕರೇ. ಆರ್ ಬಿ ಐ ಗವರ್ನರ್ಗಳು ಒಂದು ಜೂನ್ 9 ಒಂದು ಗುಡ್ ನ್ಯೂಸ್ ಶೇರ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ. ಅಂದ್ರೆ ಯಾರ್ಯಾರು ನಾವು ಸಾಲಗಾರರಿದ್ದಾರೆ ಅಥವಾ ಲೋನ್ ತಗೊಂಡಿದ್ದಾರೆ ಅಥವಾ ನೀವೇನಾದ್ರು ತಗೋಬೇಕು ಅಂತಿದ್ದೀರಾ ಅಥವಾ ನೀವೇನಾದ್ರು ಹೂಡಿಕೆ ಮಾಡಬೇಕು ಅಂತಿದ್ದೀರಾ, ಆರ್ಥಿಕವಾಗಿ ಬೆಳಿಬೇಕು ಅಂತಿದ್ದೀರಾ, ಹಾಗಾದ್ರೆ ಇದೊಂದು ವಿಡಿಯೋನ ನೀವು ನೋಡಲೇಬೇಕು ವೀಕ್ಷಕರೇ. ಏನಕ್ಕೆ ಅಂದ್ರೆ ಆರ್ ಬಿ ಐ ಕಡೆಯಿಂದ ರೆಪೋ ರೇಟ್ ಅಂದ್ರೆ ಆ ರೆಪೋ ರೇಟ್ ಅಂದ್ರೆ ಏನು, ಆ ರೆಪೋ ರೇಟ್ ಹೇಗೆ ವರ್ಕ್ ಆಗುತ್ತೆ, ಅದರಿಂದ ಸಾಲಗಾರರಿಗೆ ಹೇಗೆ ಇದು ಯೂಸ್ ಆಗುತ್ತೆ ಮತ್ತೆ ಯಾರಿಗೆ ಇದು ಡಿಫಿಕಲ್ಟ್ ಆಗುತ್ತೆ ಅನ್ನೋದೊಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬರು ನಮ್ಮ ಚಾನಲ್ ನೋಡ್ತಾ ಇರೋ ಅಂತ ಅಥವಾ ಎಲ್ಲ ವೀಕ್ಷಕರಿಗೂ ನಾನು ತಿಳಿಸ್ಕೊಡ್ಬೇಕಾಗಿತ್ತು ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವೀಕ್ಷಕರೇ. ಈಗ ಒಂದೊಂದೇ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ವೀಕ್ಷಕರೇ. ರೆಪೋ ರೇಟು ಅಂದ್ರೆ ಒಂದು 50 ಮೂಲ ತುಂಬಾ ಪಾಯಿಂಟ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ವೀಕ್ಷಕರೇ. ಇವರು ಆರ್ ಬಿ ಐ ಅವರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೀವು ಯಾವುದೇ ಕಂಟ್ರಿಗಳಿಗೆ ಹೋದ್ರು ಇದರದೊಂದು ರಿಸರ್ವ್ ಬ್ಯಾಂಕ್ ಅಂತ ಇದ್ದೇ ಇರುತ್ತೆ, ಅದೇ ಮೇನ್ ಬ್ಯಾಂಕು. ಅಲ್ಲಿಂದ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ಅಂದ್ರೆ ಎಲ್ಲಾ ಬೇರೆ ಬೇರೆ ಡಿಫ್ರೆಂಟ್ ಬ್ಯಾಂಕ್ಗಳಿಗೂ ಅವರೇನೆ ಸಾಲ ಕೊಡೋದು ವೀಕ್ಷಕರೇ. ಹಾಗಾಗಿ ಆ ಸಾಲ ಕೊಡೋ ಬ್ಯಾಂಕ್ ಇರುತ್ತಲ್ಲ, ಅಲ್ಲಿ ನಿಮಗೆ ಏನಾದ್ರು ಬಡ್ಡಿ ದರಗಳು ಕಮ್ಮಿ ಆದ್ರೆ ಆಬ್ವಿಯಸ್ಲಿ ನಿಮ್ಮ ಮೇನ್ ಬ್ಯಾಂಕ್ಗಳಲ್ಲಿ ನೀವು ಯಾವ್ಯಾವ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿರ್ತಾರೋ ಅಲ್ಲಿ ನಿಮಗೆ ಬಡ್ಡಿ ಇಂಟ್ರೆಸ್ಟ್ ರೇಟು ಕಮ್ಮಿ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಹಾಗೆ ಈ ರೆಪೋ ರೇಟ್ ಅಂದ್ರೇನು ವೀಕ್ಷಕರೇ, ನೀವೀಗೆಲ್ಲ ನೋಡಿದೀರಾ. ಒಂದು ಕಂಟ್ರಿಲಿ ಆರ್ಥಿಕತೆ ಏನು ಬೆಳಿಬೇಕು, ಆರ್ಥಿಕತೆ ಡಿಕ್ರೀಸ್ ಆಗ್ತಿದೆ, ಆರ್ಥಿಕತೆ ಇನ್ಕ್ರೀಸ್ ಆಗ್ತಿದೆ, ಏನೇ ಅಂದ್ರೂ ವೀಕ್ಷಕರೇ ಇದು ಆರ್ ಬಿ ಐ ಇಂದ ರೆಪೋ ರೇಟ್ ಇಂದಾನೆ ಇದಾಗೋದು ವೀಕ್ಷಕರೇ. ಲೆಟ್ಸೆ ನಾವು ಕಂಟ್ರಿ ಆರ್ಥಿಕತೆಯಾಗಿ ಬೆಳೆದು ಬೇರೆ ಕಂಟ್ರಿಗೆ ಏನಾದ್ರು ನಾವು ಕಾಂಪೀಟ್ ಮಾಡಬೇಕು ಅಂದ್ರೆ ಈ ರೆಪೋ ರೇಟ್ಗಳಿಂದಲೇ ಅಥವಾ ಈ ರೆಪೋ ಆರ್ ಬಿ ಐ ಇಂದ ಆರ್ಥಿಕತೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ಕಂಟ್ರಿನೂ ಆರ್ಥಿಕವಾಗಿ ಮುಂದೆ ಹೋಗೋಕೆ ಸಾಧ್ಯ ವೀಕ್ಷಕರೇ. ಈಗ ಯೂಶಲಿ ಈಗ ಸ್ಟಾರ್ಟಿಂಗ್ ಈಗ ಸ್ವಲ್ಪ ದಿನ ಬ್ಯಾಕ್ ಎಲ್ಲ ನೋಡ್ಬೋದು ನೀವು, ಯು ಎಸ್ ಕಡೆ ಅವರು ರಫ್ತುಗಳಿಗೂ ಏನೇನು ನಾವು ರಫ್ತು ಇದು ಮಾಡ್ತೀವಿ ಅದಕ್ಕೂ ಕೂಡ ಸುಂಕನ ಅವರಿಂದ ಏನೇನು ತರಿಸ್ಕೊಂತೀವಿ ಅದಕ್ಕೆಲ್ಲದಕ್ಕೂ ಸುಂಕನೂ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಲಾಸ್ಟ್ ಡಿಸೆಂಬರ್ ಎಲ್ಲ ನಿಮಗೆ 6 ಇಳಿದಿತ್ತು. ಅಂದ್ರೆ ಇದು 5.5 6%, ಫಸ್ಟ್ 6.5 ಇತ್ತು, ಆಮೇಲೆ 6 ಬಂತು. ಈಗ ಇದು ಜೂನ್ಗೆ 5.5% ಬಂದಿದೆ ವೀಕ್ಷಕರು. ಏನಕ್ಕೆ ಅಂದ್ರೆ ನಾವು ಯಾವುದೇ ಟೈಮಲ್ಲಿ ಆರ್ಥಿಕತೆ ಅಂದ್ರೆ ಈಗ ಕೋವಿಡ್ ಟೈಮಲ್ಲಿ ನೋಡಿ, ಇದು ಯಾವ ಟೈಮಲ್ಲಿ ತುಂಬಾ ಡಿಫಿಕಲ್ಟ್ ಇತ್ತು, ಆದ್ರೂ ನಮ್ದು ರೇಟ್ನ ಕಮ್ಮಿ ಮಾಡಿಲ್ಲ. ಏನಕ್ಕೆ ಆರ್ಥಿಕತೆಯನ್ನ ಮೇಂಟೈನ್ ಮಾಡ್ಕೋಬೇಕು. ಈಗ ನಾವು ಫುಲ್ ಡಿಕ್ರೀಸ್ ಆಗೋದ್ರೆ ನಮ್ಮ ಆರ್ಥಿಕತೆ ಬೇರೆ ಕಂಟ್ರಿ ಲೆವೆಲಲ್ಲಿ ಹೊಡ್ತಾ ಬೀಳುತ್ತೆ. ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡ್ತಾ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗೋದು. ಈ ರೆಪೋ ದರ ಏನು ಅಂದ್ರೆ ಏನಿಲ್ಲ ವೀಕ್ಷಕರೇ. ರೆಪೋ ದರ ಅಂದ್ರೆ ಬೇರೆ ಆರ್ ಬಿ ಐ ಇದೆಯಲ್ಲ, ಆರ್ ಬಿ ಐ ಬೇರೆ ಬ್ಯಾಂಕ್ಗಳಿಗೆಲ್ಲವ ಲೋನ್ ಕೊಡ್ಬೇಕಾದ್ರೆ ಒಂದು ಇಂಟ್ರೆಸ್ಟ್ ರೇಟ್ ಅಂತ ಒಂದು ಬಡ್ಡಿ ಇಂಟ್ರೆಸ್ಟ್ ದರ ಅಂತ ಒಂದು ನಿಗದಿ ಮಾಡುತ್ತೆ ವೀಕ್ಷಕರೇ. ಅದೇ ಈ ರೆಪೋ ರೇಟ್ ವೀಕ್ಷಕರೇ. ಈ ರೆಪೋ ರೇಟು ಡಿಕ್ರೀಸ್ ಆಗ್ತಾ ಇದ್ದಂಗೆ ಬೇರೆ ಬ್ಯಾಂಕ್ಗಳಲ್ಲಿ ನೀವೇನೇನು ಲೋನ್ ಮಾಡಿರ್ತೀರೋ ಅದ್ರ ರೇಟು ಕೂಡ ಕಮ್ಮಿ ಆಗುತ್ತೆ. ಬಟ್ ಒಂದು ಪ್ರಾಬ್ಲಮ್ ಅಂದ್ರೆ ಎಫ್ ಡಿ ಯಾರ್ಯಾರು ತಗೊಂತೀರೋ ಅವ್ರದ್ದು ಎಫ್ ಡಿನು ಈಗ ತುಂಬಾ ಜನ ಎಫ್ ಡಿಗೆ ಇನ್ವೆಸ್ಟ್ ಮಾಡಿರ್ತೀರಾ. ಎಫ್ ಡಿಗೆ ಏನಾಗುತ್ತೆ ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅಂತ ಇನ್ವೆಸ್ಟ್ ಮಾಡಿರ್ತೀರಾ. ಇದು ಕಮ್ಮಿ ಆದಾಗ ನಿಮಗೆ ಎಫ್ ಡಿ ರೇಟಿಗೆ ಒಂದು ಹೊಡೆತ ಬೀಳುತ್ತೆ. ಇನ್ನೂ ಸ್ವಲ್ಪ ಇದಾವೆ, ಅವೆಲ್ಲ ನೀವು ಇನ್ನೂ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಅಥವಾ ಬ್ಯಾಂಕಿಗೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಬಹುದು. ಆದರೆ ನೀವೇನಾದ್ರೂ ಹೌಸ್ ಲೋನ್ ಆಗಲಿ, ಕಾರ್ ಲೋನ್ ಆಗಲಿ, ಏನೇ ಲೋನ್ ತಗೊಂಡು ಇಟ್ಕೊಂಡಿದ್ರೆ ನೀವು ಅದ್ರದ್ದು ನೋಡಿ ನೀವು ನೆಕ್ಸ್ಟ್ ಮಂತಿನ ಜುಲೈಯಲ್ಲಿ ನಿಮಗೆ ಕಮ್ಮಿ ಆಗಿರಲೇಬೇಕು ವೀಕ್ಷಕರೇ. ಆಗಿಲ್ಲ ಅಂದ್ರೆ ಹೋಗಿ ಬ್ರಾಂಚರ್ ಹತ್ರ ನೀವು ಮಾತಾಡ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಇದ್ರದ್ದು ಬೆನಿಫಿಟ್ ನ ತಗೋಬೇಕು. ಏನಕ್ಕೆ ಅಂದ್ರೆ ಇದ್ರ ಬೆನಿಫಿಟ್ ಅಂದ್ರೆ ತುಂಬಾ ಹೂಡಿಕೆಗಳು ಸ್ಟಾರ್ಟ್ ಆಗ್ತವೆ ವೀಕ್ಷಕರೇ. ಈಗ ಬಡ್ಡಿ ದರಗಳಾಗ್ಲಿ ಎಲ್ಲ ಕಮ್ಮಿ ಆದ್ರೆ ತುಂಬಾ ಜನ ಈಗ ಚಿಕ್ಕ ಸ್ಮಾಲ್ ಬಿಸ್ನೆಸ್ ಹೂಡಿಕೆ ಮಾಡೋರಾಗ್ಲಿ, ಸ್ಮಾಲ್ ಕಂಪ್ನಿ ಕಟ್ಟರಾಗ್ಲಿ, ಏನಾದ್ರು ಒಂದು ಸ್ಟಾರ್ಟ್ಅಪ್ ಮಾಡೋರಿಗೆ ಈಗ ಲೋನ್ ತಗೊಂಡ್ಬಿಟ್ಟು ಅವರು ಸ್ಟಾರ್ಟ್ ಮಾಡಕ್ಕೆ ತುಂಬಾನೇ. ಹಾಗಾಗಿ ಆರ್ಥಿಕತೆ ಬೆಳೆಸೋಕ್ಕೋಸ್ಕರನೂ ಅವರು ತುಂಬಾ ಜನ ಹೂಡಿಕೆ ಮಾಡ್ಲಿ, ಇಂಡಿಯಾದಲ್ಲಿ ಬಂದು ಹೂಡಿಕೆ ಮಾಡ್ಲಿ ಅನ್ನೋ ಒಂದು ಇಂಟ್ರೆಸ್ಟ್ ಇಂದನೂ ಕೂಡ ಅವರು ಇದನ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಅವಾಗ ತುಂಬಾ ಇನ್ವೆಸ್ಟ್ಮೆಂಟ್ಗಳು ಬೆಳೆಯೋದ್ರಿಂದ ಬ್ಯಾಂಕ್ಗಳು ಬೆಳೀತವೆ, ಆರ್ಥಿಕತೆ ಬೆಳೆಯುತ್ತೆ, ಇಂಡಿಯಾ ಬೆಳೆಯುತ್ತೆ. ಹಾಗಾಗಿ ನಾವು ಕೂಡ ಕಂಪೀಟ್ ಮಾಡ್ತಾ ಹೋಗ್ಬೋದು. ಮತ್ತೆ ತುಂಬಾ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಈಗ ಸ್ಮಾಲ್ ಕಂಪ್ನಿಗಳು ಯಾವುದು ಬೆಳೆದಿರಲ್ಲ. ಈಗ ಈ ರೆಪೋ ರೇಟ್ ಕಮ್ಮಿ ಆಗಿದ್ರಿಂದ ತುಂಬಾ ಜನ ಸಾಲ ತಗೊಳ್ತಾರೆ, ತುಂಬಾ ಜನ ಹೂಡಿಕೆ ಮಾಡ್ತಾರೆ, ತುಂಬಾ ಜನ ಕಂಪ್ನಿ ಕಟ್ತಾರೆ, ಹೀಗೇನೆ ತುಂಬಾ ಜನಕ್ಕೆ ವರ್ಕ್ ಸಿಗುತ್ತೆ, ಅಲ್ಲಿ ಇಂಟ್ರೆಸ್ಟ್. ಹಾಗಾಗಿ ತುಂಬಾ ಜನ ಇದ್ರ ಬೆಳೆಯೋದ್ರಿಂದ ಆರ್ಥಿಕತೆ ಡೈಲಿ ಬೇಸಿಸ್ ಆರ್ಥಿಕತೆನೂ ತುಂಬಾ ಇನ್ಕ್ರೀಸ್ ಆಗುತ್ತೆ. ಈಗ ನೀವು ತುಂಬಾ ರೇಟ್ ಇತ್ತು ಅಂದ್ರೆ ಯಾರು ಲೋನ್ ತಗೊಳಕ್ ಹೋಗಲ್ಲ, ಯಾರು ಏನು ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ಮಾಡ್ತಾ ಇರ್ತಾರೆ, ಬೇರೆ ಲೆವೆಲ್ ಅಲ್ಲಿ ಸಾಲ ತಗೊಂಡು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಆರ್ಥಿಕತೆ ಬೆಳೆಸೋಕ್ಕೋಸ್ಕರ ತುಂಬಾ ಟ್ರಾನ್ಸಾಕ್ಷನ್ ಅಥವಾ ತುಂಬಾ ಆರ್ಥಿಕತೆ ಆರ್ ಬಿ ಐ ಇಂದ ಅಥವಾ ಬೇರೆ ಬ್ಯಾಂಕ್ಗಳಿಂದ ಸಾಲ ತಗೊಂಡು ಆರ್ಥಿಕತೆಯ ಚಟುವಟಿಕೆಗಳನ್ನ
ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಈ ರೆಪೋ ರೇಟ್ಗಳನ್ನು ಕಮ್ಮಿ ಮಾಡ್ತಾ ಹೋಗ್ತಾರೆ ವೀಕ್ಷಕರೇ. ಕಮ್ಮಿ ಮಾಡಿದಾಗ ವೀಕ್ಷಕರೇ ಸಾಲಗಾರರಿಗೆ, ಅಂದರೆ ನೀವು ಯಾವ್ದಾದ್ರು ಲೋನ್ ತೊಗೊಂಡು ಇಟ್ಕೊಂಡಿದ್ದೀರಾ ಅದ್ರ ರೇಟು ಕಮ್ಮಿ ಆಗುತ್ತೆ. ಈಗ ಏನಾದ್ರು ಲೋನ್ ತೊಗೊಳಕ್ಕೆ ಹೋಗ್ಬೇಕಾ ಅದ್ರ ರೇಟು ಕಮ್ಮಿ ಇರುತ್ತೆ. ಯಾರ್ಯಾರು ತಗೋಬೇಕು, ಏನಾದ್ರು ಮಾಡಬೇಕು ವರ್ಕು, ನೀವು ಏನಾದ್ರು ಪ್ಲಾನ್ ಹಾಕೊಂಡಿರ್ತೀರ, ನಾನು ಇದು ಮಾಡಬೇಕು, ಈಗ ತಗೋಬೇಕು, ಈ ಪ್ರಾಪರ್ಟಿ ತಗೋಬೇಕು, ಏನೇ ತಗೋಬೇಕು ಅಂದರೆ ಈಗ ಬೆಸ್ಟ್ ಅವಕಾಶ ವೀಕ್ಷಕರೇ. ಹೋಗಿ ಎಲ್ಲ ಬ್ಯಾಂಕ್ಗಳಿಗೂ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಈಸಿಲಿ ಲೆಸ್ ಇಂಟ್ರೆಸ್ಟಲ್ಲಿ ನಿಮಗೆ ಬಡ್ಡಿ ಇದರಲ್ಲಿ ಲೋನ್ಗಳು ಸಿಗ್ತವೆ ವೀಕ್ಷಕರೇ. ಹಾಗಾಗಿ ಅದ್ರದ್ದೊಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಗುಡ್ ನ್ಯೂಸ್ ಇರೋದ್ರಿಂದ ಪ್ರತಿಯೊಬ್ಬರು ರೆಪೋ ದರ ಇದು ಡಿಕ್ರೀಸ್ ಆಗಿರೋದ್ರಿಂದ ಇದನ್ನು ಮೇಕ್ ಯೂಸ್ ಆಫ್ ಮಾಡಿಕೊಂಡು ತುಂಬ ಜನ ಯೂಸ್ ಮಾಡ್ಕೊಳ್ಳಿ. ಮುಂದೆ ಇನ್ಕ್ರೀಸು ಆಗ್ಬೋದು ಅಂತ ಹೇಳಲ್ಲ, ಬಟ್ ಈಗಿದ್ದಾಗ ಆಲ್ಮೋಸ್ಟ್ ಒಂದು 1 ಇಯರ್ ನಿಮಗೆ ಈ ಕಮ್ಮಿನೇ ಇರುತ್ತೆ. ಆಲ್ಮೋಸ್ಟ್ ಏನು ಸಡನ್ ಆಗಿ ಅವ್ರು ಇನ್ಕ್ರೀಸ್ ಮಾಡಲ್ಲ. ಒಂದು 6 ಮಂತ್ಸು 1 ಇಯರ್ ಗ್ಯಾಪಲ್ಲಿ ಅವರು ತುಂಬ ಇನ್ಕ್ರೀಸ್ ಮಾಡೋದು. ಏನಂದರೆ ಈಗ ನೆಕ್ಸ್ಟ್ ಇಯರ್ ಈಗ ಮಾಡಿದ್ದಾರೆ, ನೆಕ್ಸ್ಟ್ ಇಯರ್ ಫೆಬ್ಬಲ್ಲಿ ಇದು ಬಜೆಟ್ ನಡೀತಾರೆ, ಅವಾಗ ಏನಾದ್ರು ಇದಾದರೆ ಅವಾಗ ಇನ್ಕ್ರೀಸ್ ಮಾಡ್ಬೋದು. ಅದ್ರ ಪ್ರಕಾರ ಈಗ ಇನ್ಕ್ರೀಸ್ ಮಾಡಲ್ಲ. ಹಾಗಾಗಿ ಒಳ್ಳೆ ನ್ಯೂಸು, ಯಾರ್ಯಾರು ತಗೋಬೇಕು ಅಂತಿದ್ರೆ ಪ್ರತಿಯೊಬ್ಬರು ಹೋಗಿ ಲೋನ್ಗಳು ಅಥವಾ ಅದನ್ನು ತಗೊಂಡು ಅಥವಾ ಬೇಗ ತಗೊಂಡು ನಿಮ್ಗೆ ಏನೇನು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಆರ್ಥಿಕವಾಗಿ ತಗೋಬೇಕು ಅಂತಿದ್ರೆ ಅದನ್ನೆಲ್ಲ ತಗೊಳ್ಳಿ ವೀಕ್ಷಕರೇ. ತಾವಂತ ನೀವು ಲೋನ್ನ ಕಟ್ಸ್ಕೊಳ್ತಾ ಹೋಗ್ಬೋದು ಲೆಸ್ ಇಂಟ್ರೆಸ್ಟಲ್ಲಿ. ಹಾಗಾಗಿ ಇದೊಂದು ಹ್ಯಾಪಿ ನ್ಯೂಸು, ಪ್ರತಿಯೊಬ್ಬರು ಮೇಕ್ ಯೂಸ್ ಮಾಡ್ಕೊಳ್ಳಿ ಅಂತ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಇದು ಏನು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್.